ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡ್ಕೋಣೆ. ಈ ಒಂದು ಘಟನೆ ನಡೆದಿರುವಂಥದ್ದು ಟರ್ಕಿ ಇಸ್ತಾಂಬುಲ್ನಲ್ಲೇ. ಹೌದು, 18 ವರ್ಷದ ಓಯಾ ಬುಡಕ್ ಎನ್ನುವಂಥ ಹುಡುಗಿ, ಅವಳ ಎಂಗೇಜ್ಮೆಂಟ್ ಆಗುತ್ತೆ. ಎಂಗೇಜ್ಮೆಂಟ್ ಆಗಿ ಸ್ವಲ್ಪ ದಿನದಲ್ಲೇ ಅವಳನ್ನು ಅದೇ ಹುಡುಗ ಶೂಟ್ ಮಾಡಿ ಸಾಯಿಸ್ತಾನೆ. ಹೌದು, ಇದಕ್ಕೆ ಒಂದು ಮೇಜರ್ ಕಾರಣ ಇದೆ. ಆ 18 ವರ್ಷದ ಹುಡುಗಿ ಓಯಾ ಬುಡಕ್ ಎನ್ನುವವಳು ಸ್ವಲ್ಪ ತಿಂಗಳುಗಳ ಹಿಂದೆ ಲೈಂಗಿಕ ದೌರ್ಜನ್ಯಕ್ಕೆ ಒಬ್ಬನಿಂದ ಒಳಗಾಗಿರ್ತಾಳೆ. ಈ ಒಂದು ವಿಷಯ ಇವಳು ತನ್ನ ಮನೆಯವರ ಹತ್ರನೂ ಹೇಳಿರಲ್ಲ, ಹಾಗೂ ಆ ಫ್ಯಾಮಿಲಿ ಸಂಬಂಧಿಕರ ಹತ್ರನೂ ಹೇಳೋದಿಲ್ಲ. ಹೀಗಾಗಿ ಅವಳು ಆ ಒಂದು ದೌರ್ಜನ್ಯದಿಂದ 5.5 ತಿಂಗಳು ಗರ್ಭಿಣಿ ಆಗಿರ್ತಾಳೆ. ಈ ಒಂದು ವಿಷಯನ ಮುಚ್ಚಿಟ್ಟಿರ್ತಾಳೆ ಓಯಾ ಬುಡಕ್. ಸೊ ಇದರಿಂದ ಆ ಒಂದು ಎಂಗೇಜ್ಮೆಂಟ್ ನಡೆದು ಹೋಗಿ ಒಂದು ಸ್ವಲ್ಪ ದಿನಗಳ ನಂತರ ಅವಳ ಮೇಲೆ ಅನುಮಾನ ಶುರುವಾಗುತ್ತೆ ಆ ಹುಡುಗಂಗೆ. ಸೊ ಆ ವಿಷಯ ತಿಳಿದಾಗ ಆ ಹುಡುಗ ತುಂಬ ಕ್ರೂಯಲ್ ಆಗಿ ರಿಯಾಕ್ಟ್ ಮಾಡ್ತಾನೆ. ಅವಳನ್ನು ಗನ್ನಿಂದ ಶೂಟ್ ಮಾಡಿ ಸಾಯಿಸ್ತಾನೆ. ಸೊ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಎದೆ ಭಾಗಕ್ಕೆ ಗುಂಡೇಟ್ ಕೂಡ ಬಿದ್ದಿರುತ್ತೆ. ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋ ಅಷ್ಟರಲ್ಲಿ ಅವಳು ಹಾಗೂ ಅವಳ ಒಳಗಿರುವಂಥ ಆ ಪುಟ್ಟ ಕಂದ ಇಬ್ಬರು ಕೂಡ ಸಾಯ್ತಾರೆ. ಇಲ್ಲಿ ಮೇಜರ್ ಇನ್ಸಿಡೆಂಟ್ ಆಗಿದ್ದು ಅವಳು ಮುಚ್ಚಿಟ್ಟಿರುವ ಆ ಒಂದು ಸತ್ಯ. ಅವಳು ಅದನ್ನು ಮನೆಯವ್ರ ಹತ್ರ ಹೇಳ್ಬೋದಿತ್ತು. ಹೇಳಿದಿದ್ರೆ ಈ ಒಂದು ಘಟನೆ ನಡೀತಾ ಇರಲಿಲ್ಲ. ಅದು ಅಲ್ಲದೆ ಅವಳ ಗ್ರ್ಯಾಂಡ್ ಫಾದರ್ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ರಂತೆ. ಸೊ ಅವಳು ಈ ಒಂದು ವಿಷಯನ ಯಾರ ಹತ್ರ ಹೇಳ್ಕೊಳ್ಳದೆ ಇರೋದೇ ಈ ಒಂದು ದುರ್ಘಟನೆಗೆ ಕಾರಣ ಆಗಿದೆ. ಇಲ್ಲಿ ನಾವು ಎಂಗೇಜ್ಮೆಂಟ್ ಆಗಿರೋ ಹುಡುಗನ್ನ ಬ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ. ಅವನ ಮನಸ್ಥಿತಿ, ಅವನ ನೋವು ಎಷ್ಟಿತ್ತೋ ಏನೋ, ಅವಳನ್ನು ಸಾಯಿಸೋ ಮಟ್ಟಕ್ಕೆ ಬೇಡ ಇತ್ತು, ಅದನ್ನು ಕ್ಯಾನ್ಸಲ್ ಮಾಡ್ಕೊಬೋದಿತ್ತು. ಏನೋ ಮರ್ಯಾದೆಗೆ ಅಂಜಿ ಅವಳನ್ನು ಸಾಯಿಸಿಬಿಡ್ತಾನೆ. ಅಲ್ಲದೆ ಈ ಒಂದು ದುರ್ಘಟನೆಗೆ ಕಾರಣವಾಗಿರುವಂಥ ಆ ವ್ಯಕ್ತಿ ಕೂಡ 19 ವರ್ಷ ವಯಸ್ಸಿನವನಾಗಿರ್ತಾನೆ. ಆತನನ್ನು ಕೂಡ ಅಲ್ಲಿನ ಪೊಲೀಸರು ಅರೆಸ್ಟ್ ಕೂಡ ಮಾಡ್ತಾರೆ. ಏನೇ ಆದರೂ ಆ ಹುಡುಗಿ ಸತ್ಲು, ಏನು ತಪ್ಪೇ ಮಾಡದೇ ಇರುವಂತಹ ಆ ಪುಟ್ಟ ಕಂದ ಕೂಡ ಬಲಿಯಾಯಿತು. ಸೊ ಈ ಒಂದು ಲೈಂಗಿಕ ದೌರ್ಜನ್ಯ ಯಾವಾಗ ನಿಲ್ಲುತ್ತೋ, ಈ ಕೆಟ್ಟ ಮನಸ್ಥಿತಿ ಇರುವವರು ಯಾವಾಗ ಚೇಂಜ್ ಆಗ್ತಾರೋ, ಎಲ್ಲ ದೇಶಗಳಲ್ಲೂ ಇದು ಇದ್ದಿದ್ದೆ, ಆದರೆ ನಮ್ಮ ದೇಶದಲ್ಲಂತೂ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ದಯವಿಟ್ಟು ಅಂಥ ಮನಸ್ಥಿತಿನ ತಂದ್ಕೊಂಬೇಡಿ. ಸೊ ದಯವಿಟ್ಟು ನಿಮ್ಮ ಮನೆಯಲ್ಲೂ ನಿಮ್ಮ ಅಕ್ಕ ತಂಗಿ, ನಿಮ್ಮ ಅಮ್ಮ ಎಲ್ಲರನ್ನು ಒಂದು ಸತಿ ನೆನೆಸ್ಕೊಳ್ಳಿ. ಇನ್ನೊಂದು ಹೆಣ್ಣಿನ ಬಗ್ಗೆ ಅಂತಹ ಯೋಚನೆ ಮಾಡೋ ಮುಂಚೆ ಒಂದು ಸತಿ ನಿಮ್ಮ ತಾಯಿನ ನೆನೆಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಸೇಫ್ ಆಗಿರಿ ಅಷ್ಟೇ. ನಮ್ಮ ಕಾನೂನಿನ ವ್ಯವಸ್ಥೆ ನೀವೇ ನೋಡ್ತಾ ಇದ್ದೀರಾ. ಸ್ವಲ್ಪ ದಿನಗಳ ಹಿಂದಿಂದ ತುಂಬ ಆ ಒಂದು ವಿಷಯ ವೈರಲ್ ಆಗ್ತಾನೆ ಇದೆ. ಸೊ ಕಾನೂನು ವ್ಯವಸ್ಥೆ ಎಲ್ಲಿಗೆ ಹೋಗಿದೆ? ಸೊ ದೊಡ್ಡವರಿಗೆ ಒಂದು ನ್ಯಾಯ, ಬಡ ವ್ಯಕ್ತಿಗಳಿಗೆ ಒಂದು ನ್ಯಾಯ. ಯಾವಾಗ ಈ ಒಂದು ಕಾನೂನು ವ್ಯವಸ್ಥೆ ಬದಲಾಗುತ್ತೋ ಗೊತ್ತಿಲ್ಲ. ಔಟ್ ಆಫ್ ಕಂಟ್ರಿಲೆಲ್ಲ ನೋಡಿ ತಗೊಂಬಂದು ಮಿಡಲ್ ರೋಡಲ್ಲಿ ಇಟ್ಕೊಂಡು ಶೂಟ್ ಮಾಡಿ ಸಾಯಿಸ್ತಾರೆ, ಕತ್ತನೆ ಕಡಿತಾರೆ. ಸೊ ಇಂತಹ ಒಂದು ಕಾನೂನು ನಮ್ಮ ದೇಶದಲ್ಲಿ ಬಂದರೆ, ಆ ಒಂದು ಶಿಕ್ಷೆ ಇಲ್ಲಿನ ಹಂತಕರಿಗೆ ಆಗಿಬಿಟ್ರೆ ನೆಕ್ಸ್ಟ್ ಇನ್ನೊಬ್ಬ ಅದನ್ನು ಯೋಚನೆ ಮಾಡೋಕ್ಕೂ ಕೂಡ ಭಯ ಬೀಳಬೇಕು. ಹಾಗಿರುತ್ತೆ. ಇದು ಚೇಂಜ್ ಆಗಲ್ಲ. ನಮ್ಮ ಮನೆ ಮಕ್ಕಳು ಪಡ್ತಾ ಇರೋ ವೇದನೆ, ಕಷ್ಟಗಳು ನಿಲ್ಲೋದಿಲ್ಲ. ಸೊ ಎಲ್ಲರೂ, ಪ್ರತಿಯೊಬ್ಬರು ತಾಯಿನೂ ತನ್ನ ಮಗಳನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಭಯದಿಂದಲೇ ಕಳಿಸುವಂಥ ವಾತಾವರಣ ಸೃಷ್ಟಿಯಾಗಿದೆ. ಸೊ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಈ ಒಂದು ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಒಂದಿಗೆ. ನಿಮ್ಮ ಯುವ ಪಡುಕೋಣೆ.